hello, namaste and welcome back to my channel and welcome to Karwar Yeshwantpura Vista Dome. So in the vlog nalli nanu nimge ನನ್ನ ಟ್ರಾವೆಲಿಂಗ್ ಪರ್ಪಸ್ ಏನು, ಈಸ್ ಇಟ್ ವರ್ತ್ ಟ್ರಾವೆಲಿಂಗ್ ಇನ್ ವಿಸ್ಟಾ ಡೋಮ್, ಹಾಗೆ ಏನು ಬ್ಯೂಟಿಫುಲ್ ಸೀನರಿ, ಎಸ್ಪೆಷಲಿ ಮಾನ್ಸೂನ್ ಸೀಸನಲ್ಲಿ ಈ ವಿಸ್ಟಾ ಡೋಮ್ ಅನ್ನೋದು ಆಲ್ರೆಡಿ ಹೈಲೈಟ್ ಆಗಿದೆ. ಇದು ಓವರ್ ಹೈಪ್ಡಾ ಅಥವಾ ಇಸ್ ಇಟ್ ದ್ಯಾಟ್ ವರ್ತ್ ಅನ್ನೋದನ್ನು ಹೇಳೋದ್ರ ಜೊತೆ ಏನು ಕಾಸ್ಟ್ ಬೀಳುತ್ತೆ, ಏನು ಪ್ಲ್ಯಾನ್ ಮಾಡ್ಬೋದು ನಿಮ್ಮ ಗ್ರೂಪ್ ಜೊತೆ ಟ್ರಿಪ್ ಮಾಡೋದ್ರೆ, ಹಾಗೆ ಇದ್ರ ಫೆಸಿಲಿಟಿ ಅನ್ನೋದು ಏನಿರುತ್ತೆ ಅದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ವಿತ್ ಮೈ ಎಕ್ಸ್ಪೀರಿಯನ್ಸ್ ನಿಮಗೆ ತೋರಿಸ್ತಾ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಪರ್ಸನಲ್ ಪರ್ಸ್ಪೆಕ್ಟಿವ್. ಹಾಗಾಗಿ ಕೆಲವು ಜನರಿಗೆ ಯಾರು ಆಲ್ರೆಡಿ ಟ್ರಾವೆಲ್ ಮಾಡಿದಿರ ಅಂಥವರಿಗೆ ಬೇರೆದೇ ಆಗಿರುವಂಥ ಒಪಿನಿಯನ್ ಇರಬಹುದು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಸ್ಟೇ ಟ್ಯೂನ್ ಆ್ಯಂಡ್ ಎಂಜಾಯ್. ಆಲ್ ರೈಟ್, ಫಸ್ಟ್ ಥಿಂಗ್ಸ್ ಫಸ್ಟ್, ನೀವೇನಾದರೂ ಲಾಸ್ಟ್ ವೀಕ್ನ ವೆರಿ ಇಂಟ್ರೆಸ್ಟಿಂಗ್ ಗರ್ಲ್ಸ್ ಟ್ರಿಪ್ ವ್ಲಾಗನ್ನು ಮಿಸ್ ಮಾಡ್ಕೊಂಡಿದ್ರೆ ಪಟ್ ಅಂತ ಅದನ್ನು ನೋಡಿ ಬನ್ನಿ. ಯಾಕೆಂತಂದರೆ ಈ ಎಪಿಸೋಡ್ ಅದರ ಕಂಟಿನ್ಯೂಯೇಷನ್. ನಾನು ಸುಕನ್ಯಾ ನಿಶಾ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ವಿ. ನಿಶಾ ಅವರು ಧರ್ಮಸ್ಥಳದಲ್ಲೇ ವಾಪಸ್ ಉಳ್ಕೊಂಡ್ರೆ, ನಾನು ಸುಕನ್ಯಾ ಉಡುಪಿಯಿಂದ ಬೆಳಗ್ಗೆ ಜಾವ 8:30 ಟೈಮ್ಗೆ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ನ ವಿಸ್ಟಾ ಡೋಮ್ EV1ರಲ್ಲಿ 2 ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ವಿ. ಪರ್ ಹೆಡ್ 1700 ಚೇಂಜ್ ಅಂತ ಹೇಳ್ಬೋದು. ಸೊ ಈ ವಿಸ್ಟಾ ಡೋಮ್ ವಿಜುವಲ್ ಎಫೆಕ್ಟ್ ಅಂತ ಏನು ಹೇಳ್ತಾರಲ್ವ, ಮಾನ್ಸೂನ್ ಸೀಸನ್ನಲ್ಲಿ ಗ್ರೀನರಿ, ಹಾಗೆ ಸಕಲೇಶ್ಪುರದ ಕಡೆ ಬರುವಾಗ ಆ ವ್ಯಾಲಿ, ಇದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ನಾನು ಇನ್ಸ್ಟಾ ರೀಲಲ್ಲಿ ತುಂಬ ನೋಡಿದ್ದೆ. ಲೆಟ್ ಮೀ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದು ನಂಗೆ ಮ್ಯಾಟ್ರ್ ಆಗುತ್ತಲ್ವ. ಸೊ I thought I will experience and I will also record it so that you guys get an idea ಹೆಂಗಿರುತ್ತೆ. ಫ್ರೆಂಡ್ಸ್ ಜೊತೆ ಬುಕ್ ಮಾಡಿದ್ರೆ, ಫ್ಯಾಮಿಲಿ ಜೊತೆ ಬುಕ್ ಮಾಡಿದ್ರೆ ಈಸ್ ಇಟ್ ವರ್ತ್ 1700 ರುಪೀಸ್? ಇದೆಲ್ಲದನ್ನು ನೀವು ಈ ವಿಡಿಯೋ ನೋಡಿಬಿಟ್ಟು ಜಡ್ಜ್ ಮಾಡಿ ಯು ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಬಟ್ ನನಗೆ ಡೆಫಿನೆಟ್ಲಿ, ಅಂದರೆ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಇಂಡಿಯನ್ ರೈಲ್ವೆ ಟ್ರಾವೆಲ್ಸ್, ಬಟ್ ಇದು ಡೆಫಿನೆಟ್ಲಿ ತುಂಬ ಕ್ಲೀನ್ ಆಗಿತ್ತು, ವೆಲ್ ಮೇಂಟೈನ್ಡ್ ಆಗಿತ್ತು. ನೀವು ಸೀನರಿ ಅಂತೂ ನೋಡ್ತಾನೆ ಇದ್ದೀರಾ. ಇಟ್ ವಾಸ್ ಪ್ರಿಟಿ ಗುಡ್. ಅಂದರೆ ಒಳಗಡೆ ಕೂತ್ಕೊಂಡ್ರೆ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಆಗೋದಂತೂ ಫಾರ್ ಶ್ಯೂರ್. ಅದರಲ್ಲೂ ಈ ರೀತಿ ಟ್ರೈನ್ ಪಾಸ್ ಆಗ್ತಾ ಇರತ್ತಲ್ವ, ಅದು ಇನ್ನೂ ಬ್ಯೂಟಿಫುಲ್. ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಸೀಟನ್ನು ನೀವು ಕಂಪ್ಲೀಟಾಗಿ ಟರ್ನ್ ಮಾಡಿಬಿಟ್ಟು ಹೀಗೆ ಕೂತ್ಕೊಂಡು ಸೀನನ್ನೇ ನೋಡ್ಕೊಂಡು ಹೋಗ್ತಾ ಇರಬಹುದು. ಅಂದರೆ 360 ಡಿಗ್ರಿ ಇದನ್ನು ರೊಟೇಟ್ ಮಾಡಬಹುದು. ಅದು ವಿಸ್ಟಾ ಡೋಮ್ನ ಈ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಏನಿರುತ್ತೆ ಅದರ ಒಂದು ಸ್ಪೆಷಾಲಿಟಿ ಅಂತ ಹೇಳಬಹುದು. ಹಾಗೆ ಇಲ್ಲಿ ಆ ಟನಲ್ಸ್ ಬರುತ್ತಲ್ವ, ಆ ಟನಲ್ಸ್ ಬರುವಾಗ ಒಂದು ಮಜಾ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆಯಿತಾ. ಅಂದರೆ ಕ್ರೇಜಿ ಇರುತ್ತೆ. ಸಡನ್ನಾಗಿ ಒಂದು 2-3 ಮಿನಿಟ್ಸ್ ನೀವು ಕತ್ಲಲ್ಲಿ ಹೋಗ್ತೀರಾ, ಆಮೇಲೆ ಸಡನ್ನಾಗಿ ಗ್ರೀನ್ ಇರುವಂತಹ ಇಂಥ ಪ್ಲೇಸಸ್ ಕಾಣಿಸುತ್ತೆ. ಟ್ರೈನ್ ಆವಾಗ ಪಾಸ್ ಆಗ್ತಾ ಇರುತ್ತೆ, ಅಲ್ಲಲ್ಲಿ ಸ್ಟೇಷನಲ್ಲಿ ಸ್ಟಾಪ್ ಮಾಡ್ತಾ ಇರ್ತಾರೆ. ನನಗೆ ಒಂದು ಕ್ಯೂಟ್ ಮೆಮೊರಿ ಇದೆ. ಇಲ್ಲಿ ಒಬ್ಬರು ತಾತ ಪಾಪ ಬೆಳಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ ತಿಂಡಿ ಒಳಗಡೆ ಸಿಗಲ್ಲ ಅಂತ. ಸೊ ಅವರು ಬುಕ್ ಮಾಡ್ಕೋಬಹುದು ಅಂತ ಅಂದ್ಕೊಂಡು ಬಂದಿದ್ದರು. ಅಲ್ಲಿ ಎಲ್ಲ ಕಡೆ ಝೊಮ್ಯಾಟೊ ಅನ್ನುವಂಥದ್ದು ಅವೈಲೇಬಲ್ ಇರಲಿಲ್ಲ. ಸೊ ಹಿ ವಾಸ್ ಆ್ಯಕ್ಚುಲಿ ಪ್ರಿಟಿ ವರೀಡ್. ಅದು ಅವ್ರ ಏಜ್ಗೆ ಈ BP ಶುಗರ್ ಅಂತೆಲ್ಲ ಇರುತ್ತಲ್ಲ. ಸೊ ಐ ಥಾಟ್ ಐ ಕ್ಯಾನ್ ಹೆಲ್ಪ್, ಬಿಕಾಸ್ ಅವರಷ್ಟು ಕ್ಯೂಟ್ ಅನಿಸಿದ್ರು ನನಗೆ. ಜೋರಂದರೆ ಜೋರು ಮಳೆ ಬರ್ತಾಯಿತ್ತು. ಯಾವುದೋ ಒಂದು ಸ್ಟೇಷನಲ್ಲಿ ನಿಲ್ಲಿಸಿದ್ರು. ಅದು ಕೂಡ ಎಲ್ಲಿ ನಮಗೆ ಏನಾದರೂ ತಿಂಡಿ ತೀರ್ಥ ಸಿಗಬಹುದು, ಅದು ತುಂಬ ದೂರ ಇತ್ತು. ಬಟ್ ಐ ಟುಕ್ ದಟ್ ರಿಸ್ಕ್ ಅಂಕಲ್ಗೋಸ್ಕರ ಅಂತಲೇ ಹೇಳಬಹುದು. ಯಾಕೆಂತಂದರೆ ಅವರು ತಿಂಡಿ ಇಲ್ಲ ಅಂತ ನನ್ನ ಹತ್ರ 2-3 ಸತಿ ಪಾಪ ಎನ್ಕ್ವೈರಿ ಮಾಡ್ತಾಯಿದ್ರು. ಆ್ಯಂಡ್ ಐ ಥಾಟ್ ಲೆಟ್ ಮೀ ಚೆಕ್. ಸೊ ಅಲ್ಲಿಗೆ ಹೋಗಿ ಏನು ತಿಂಡಿ ಇತ್ತು ಅದನ್ನು ತೊಗೊಂಡು ಬಂದು ಅಂಕಲ್ಗೂ ಶೇರ್ ಮಾಡಿದೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಅವ್ರ ಮುಖದಲ್ಲಿ ಇದು ಖುಷಿ ಆ್ಯಂಡ್ ಅವರು ಥ್ಯಾಂಕ್ಸ್ ಹೇಳಿದ್ದಿದೆ ಅಲ್ವಾ, ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಹಿ ವಾಸ್ ಸೋ ಕ್ಯೂಟ್ ದ್ಯಾಟ್ ವಾಪಸ್ಸು ಅಲ್ಲಿ ಪ್ಯಾಂಟ್ರಿ ಅಂತ ಇರುತ್ತೆ. ಅಂದರೆ ನಿಮಗೆ ಟ್ರೈನ್ ಒಳಗಡೆನೇ ಈ ಪ್ಯಾಕೇಜ್ಡ್ ಫುಡ್ ಅಂತ ಸಿಗುತ್ತೆ. ಲೇಸ್ ಇರ್ಬೋದು, ಸ್ನಿಕರ್ಸ್ ಇರ್ಬೋದು. ಹಿ ವಾಸ್ ಸೋ ಕೈಂಡ್ ಆ್ಯಂಡ್ ಕ್ಯೂಟ್ ಇನಫ್ ಟು ಗೆಟ್ ಮಿ ಅ ಸ್ನಿಕರ್. ಅಂದರೆ ಅವರಿಗೆ ಇವ್ರು ಕೊಟ್ಟಿದ್ದಾರೆ ತಂಗಿ ಏನೋ, ನಾನು ವಾಪಸ್ ಕೊಡಬೇಕು ಅನ್ನೋ ಥರದಲ್ಲಿ. ಹಿ ವಾಸ್ ಸೋ ಕ್ಯೂಟ್. ದಿಸ್ ಇಸ್ ಮೈ ಬೆಸ್ಟ್ ಮೆಮೊರಿ ಇನ್ ವಿಸ್ಟಾ ಡೋಮ್ ಟ್ರೈನ್. ಜೊತೆಗೆ ನಾವು ಫುಲ್ ಹರಟೆ ಹೊಡೆದ್ವಿ. ನಾನು ಸುಕನ್ಯಾ ಅವರು ಸೇರಿಕೊಂಡು ಏನೇನೋ ಕತೆ ಫನ್ ಎಲ್ಲ ಮಾಡಿದ್ವಿ. ಸೊ ಇನ್ನೇನು ಬೋರ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಎಂಥ ಸೀನ್ ನಮ್ಮ ಕಣ್ಣಿಗೆ ಬಿತ್ತು ಅಂತಂದರೆ,
ದಿಸ್ ಈಸ್ ವೈ ವಿಸ್ಟಾ ಡೋಮ್ ಈಸ್ ಮೆಂಟ್ ಫಾರ್ ಅನ್ನೋದು ಅನ್ನಿಸ್ತು. ಇನ್ನೇನು ಬೋರ್ ಹೊಡಿತಾ ಇತ್ತು ಅಂತ ಇಬ್ಬರು ಮಾತಾಡ್ಕೊಳ್ತಾ ಇದ್ವಿ. ಇದಿಷ್ಟು ವರ್ತಿಲ್ಲ ಅಂತೆಲ್ಲ ಮಾತಾಡ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಈ ಸೀನ್ ಕಂಡಿತು. ಮುಂದೇನು ಮಾತಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ನಮಗಿಬ್ಬರಿಗೆ. ಸೊ ಇಬ್ಬರು ಮುಖ ನೋಡ್ಕೊಂಡ್ವಿ, ಹೋ ಇಟ್ಸ್ ವರ್ತ್ ಅನ್ನೋ ಥರದಲ್ಲಿ ಇಬ್ಬರದ್ದು ಒಂದು ಎಕ್ಸ್ಪ್ರೆಷನ್ ಎಕ್ಸ್ಚೇಂಜ್ ಆಯಿತು. ಆ್ಯಂಡ್ ದಿಸ್ ಈಸ್ ವೆರಿ 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 ಬ್ಯೂಟಿಫುಲ್. ನೀವು ಏನು ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ 20%. ಅದನ್ನು ನೀವು ವಿಟ್ನೆಸ್ ಮಾಡಿದ್ರೆ ಇಟ್ಸ್ ಮೋರ್ ದ್ಯಾನ್ ವಾಟ್ ಇಟ್ ಈಸ್ ಲುಕಿಂಗ್ ಹಿಯರ್ ಡೆಫಿನೆಟ್ಲಿ. ಆ್ಯಂಡ್ ನಾನು ಆವಾಗ ಹೇಳ್ತಾ ಇದ್ದೆ ಅಲ್ವಾ, ಫುಲ್ಲು 1-2 ನಿಮಿಷ ಟನಲಲ್ಲಿ ಕತ್ಲಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ಏನು ಫೀಲ್ ಆಗುತ್ತೆ, ಇದು crazy fun loving girls trip. ಇನ್ನೊಂದು ಆಲ್ಮೋಸ್ಟ್ 8-9 ತಾಸಿದೆ ಆ್ಯಂಡ್ ದ ವೆದರ್ ಈಸ್ ಲೈಕ್ ಬ್ಯೂಟಿಫುಲ್ ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ನೆಕ್ಸ್ಟ್ ವೀಕ್ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾಂಟೆಂಟ್ ಜೊತೆ ಐ ವಿಲ್ ಸೀ ಯು ಸೂನ್. ಟಿಲ್ ದೆನ್ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ವಾಟ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.